ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಹಾಸಿನಿ, ನಲ್ಪಕ ಏನ್ ಮಾಡ್ಸಿದ್ಯಾ? ಮಂಗಳಾರತಿ ತೋಳಿ. ದೇವ್ರೆ, ಮುದ್ ಮಾಡಿ ಬೆಳೆಸಿರೋ ಇವ್ರ ಮೊದಲನೇ ಮಗನ್ಗೆ ಒಳ್ಳೆ ಬುದ್ಧಿ ಕೊಡಪ್ಪ. ವಿಕ್ಕಿ, ಅದ್ಯಾಕೋ ಹಾಗೆ ಹೇಳ್ತೀಯಾ? ಹುಡುಗಿರು ಅಂದ್ರೇನೆ ಕೆಂಡಾಕಾರ ಅವನಿಗೆ. ಹುಡುಗಿರು ಹುಡುಕೋ ಯೋಚನೆ ಮಾಡ್ತಿದ್ರಲ್ಲ ಡ್ಯಾಡ್. ಅವನಿಗೆ ಸರಿಯಾಗಿರೋ ಹುಡುಗಿನ ನಾವಂತೂ ಹುಡುಕಕ್ಕಾಗಲ್ಲ. ಅದಕ್ಕೆ ದೇವ್ರ ಹತ್ರನೇ ಯಾವ್ದಾದ್ರು ಹುಡುಗಿ ಸೃಷ್ಟಿ ಮಾಡಿದ್ಯಾ ಅಂತ ಕೇಳ್ಕೊತಿದ್ದೀನಿ. ಸುಹಾಸಿನಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ವಿಕ್ಕಿ ಹೇಳಿ ಸರಿಯಾಗಿದೆ ಅಲ್ವಾ? ವೇದಾಂತ್ ಮದ್ವೆ ಆಗಲ್ಲ ಅಂತ ರಂಪ ಮಾಡ್ತಿದ್ದಾನ? ಹಾಗೇನಿಲ್ಲ ಶ್ರೀಧರ್, ವಿಕ್ಕಿ ಏನು ಅಂತಾನೆ ಅಂತ ನೀವು ತಲೆ ಕೆಡ್ಸ್ಕೋಬೇಡಿ. ವಿಕ್ಕಿ ಹೇಳ್ದೆ ಇದ್ರು ವೇದಾಂತ್ ಏನು ಅಂತ ನನಗೆ ಗೊತ್ತಿಲ್ವಾ? ಅವನ್ ಮದ್ವೆ ಆಗಲ್ಲ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಆದ್ರೆ ಶ್ರೀಧರ್, ನನ್ಗೇನೋ ಅವನಲ್ಲಿ ಚೇಂಜಸ್ ಆಗಿದೆ ಅಂತ ಡೌಟ್ ಆಗ್ತಿದೆ. ಚೇಂಜಸ್ಸಾ? ಏನು? ಮದ್ವೆ ಮನೇಲಿ ಅವನು ಸಾರ್ಥಕ್ ಚಿಕ್ಕಮ್ಮನ ಮಗಳು, ಅದೇ ಆ ಜೋರಾಗಿದ್ದಾಳಲ್ಲ ಹುಡುಗಿ, ಅವಳ ಕೈ ಹಿಡ್ಕೊಂಡು ಹೋಗ್ತಿದ್ದ. ನಾನು ನೋಡಿದೆ. ಆಮೇಲೆ ಎಲ್ಲಿ ಹೋಗಿದ್ದೆ ಅಂತ ಅವನು ಕೇಳಿದಾಗ ಲಂಡನ್ನಿಂದ ಕಾನ್ಫರೆನ್ಸ್ ಕಾಲ್ ಇತ್ತು ಅಂತ ಹೇಳ್ದ. ವೇದಾಂತ್ ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳೋದಿಲ್ಲ. ಅದಕ್ಕೆ ಓ, ಇಷ್ಟೇನಾ ಮದರ್ ಇಂಡಿಯಾ? ಇದ್ರಲ್ಲಿ ಡೌಟ್ ಪಡೋದೇನಿಲ್ಲ ಬಿಡಿ. ಅಣ್ಣ ಅವಳು ನೋಡಿದ್ರೇನೆ ಇರಿಟೇಟ್ ಆಗ್ತಾನೆ. ಆ ಗ್ಯಾಪಲ್ಲಿ ಅವರಿಬ್ಬರ ಮಧ್ಯೆ ಏನಾರು ಒಂದು ಕಿರಿಕ್ ಆಗೇ ಇದೆ. ಹುಡುಗಿ ಜೊತೆ ಜಗಳ ಆಡಿದನ್ನ ನಿಮ್ಮ ಹತ್ರ ಹೇಗೆ ಹೇಳೋದು ಅಂತ ಸುಳ್ಳು ಹೇಳಿರ್ತಾನೆ. ಶ್ರೀಧರ್, ಹಾಗಿರ್ಬೋದಾ? ಹೋಗಿ ಹೋಗಿ ವೇದಾಂತ್ ಬಗ್ಗೆ ನನ್ನ ಹತ್ರ ಕೇಳ್ತಾ ಇದೀಯ? ನಾನು ಹೊರಗಡೆ ಹೋಗಿ ಬರ್ತೀನಿ. ಬಾಯ್ ಮದರ್ ಇಂಡಿಯಾ. ಇದ್ರೂ ಇರಬಹುದು. ಅಪ್ಪ ದೇವ್ರೆ, ಅಮ್ಮು ಇಂಟರ್ವ್ಯೂನಲ್ಲಿ ಪಾಸ್ ಆಗೋ ಹಾಗೆ ಮಾಡಪ್ಪ. ಇದೇ ಕಂಪ್ನಿಲಿ ಅವಳಿಗೆ ಕೆಲಸ ಆದರೆ ಅವಳು ಅಂದ್ಕೊಂಡಾಗೆ ಅವಳ ಕಾಲ ಮೇಲೆ ನಿಂತ್ಕೊಳ್ಳೋ ಹಾಗಾಗುತ್ತೆ. ಅಮ್ಮಂಗೂ ನೆಮ್ಮದಿ ಸಿಗುತ್ತೆ. ಅವಳಿಗೆ ಏನಾದರೂ ಕೆಲಸ ಆದರೆ ನಿನ್ನ ಸನ್ನಿಧಾನಕ್ಕೆ ಬಂದು 21 ತೆಂಗಿನಕಾಯಿ ಸೇವೆ ಸಲ್ಲಿಸ್ತೀನಿ. ಡ್ರೈವರ್, ಒಂದ್ ನಿಮಿಷ ಗಾಡಿ ಸೈಡ್ ಹಾಕಿ. ದೇವ್ರೆ, ಏನಪ್ಪಾ ನಿನ್ ಲೀಲೆ? ತೀರಾ ರೋಡ್ ಮಧ್ಯದಲ್ಲಿ ನಮ್ ಹುಡುಗಿ ದರ್ಶನ ಮಾಡಿಸ್ಬಿಟ್ಟಿಯಲ್ಲ. ಬಾಯಾರಿ ನೀರ್ ಕೇಳ್ದೋನ್ ಎದುರು ಜಲ್ಪಾತನೇ ಸೃಷ್ಟಿ ಮಾಡ್ಬಿಟ್ರೆ ಒಂದು ಕ್ಷಣ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಏನ್ ಇನ್ನೋಸೆಂಟ್ರಿ ನೀವು. ಸಿಟಿಲಿರೋ ಅಪರೂಪದ ಬೆಟ್ಟದ ಹೂ ಅಂದ್ರೆ ನೀವೇ ಕಣ್ರಿ. ನಿಮ್ಮನ್ನ ನೋಡ್ತಿದಾಗೆ ನಮ್ ಬಾಯಲ್ಲಿ ಅನ್ಯಾಯವಾಗಿ ಏನೇನೋ ಬರ್ತಿದೆ. ನಿಮ್ಮನ್ನ ನೋಡಿನೂ ಮಾತಾಡ್ಸಿಲ್ಲ ಅಂದ್ರೆ ಗಂಡ್ ಜನ್ಮಕ್ಕೆ ಅವಮಾನ ಮಾಡ್ದಂಗೆ.
ಎಲ್ಲಿ ಹೋದ ಇವನು? ಇದು 1 kg ಇದೆಯಾ ನೋಡಿ. ನನಗೂ 1 kg ಬೇಕು. ಯಾಕೆ ನಮ್ಮ ದೇವತೆ ರೆಸ್ಪಾನ್ಸೇ ಮಾಡ್ತಿಲ್ಲ? ಎಷ್ಟಾಯ್ತು? ನೀವು ನನ್ನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ. ಅಲ್ಲ, ನಿಮ್ ಪ್ರಕಾರ ನಿಮ್ ಹಿಂದೆ ಮುಂದೆ ಸುತ್ತಾಡಿ ಲವ್ ಅಲ್ಲಿ ಬಿದ್ದು ನಿಮ್ ಮನೆಯವ್ರನ್ನೆಲ್ಲ ಒಪ್ಸಿ ನಿಮ್ಮನ್ನೇ ಮದುವೆ ಆಗಿ 1 ಡಜನ್ ಮಕ್ಳೆತ್ತು ಆ ಮಕ್ಕಳು ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೇಕಾದ್ರೆ ಕ್ಯೂ ಅಲ್ಲಿ ನಿಂತಿರೋ ಕಲ್ಪನೆ ಕಂಡ್ರೆ ಹೇಗೆ? ಆ ಥರ ಇಮ್ಯಾಜಿನೇಷನ್ ಎಲ್ಲ ಇದ್ರೆ ದಯವಿಟ್ಟು ಡಿಲೀಟ್ ಮಾಡ್ಬಿಡಿ. ನನ್ನ ಮನ್ಸಲ್ಲಿ ಆ ಥರ ಎಲ್ಲ ಏನಿಲ್ಲ. ಒಂದ್ ವೇಳೆ ನಿಮ್ಮ ಮನ್ಸಲ್ಲಿ ಆ ಥರ ಇದ್ರೆ ದಯವಿಟ್ಟು ಅದನ್ನೆಲ್ಲ ಇಲ್ಲೇ ಮರೆತುಬಿಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.